ಧೂಮಪಾನ ಮಾಡಿದ್ದಕ್ಕೆ ಇಬ್ಬರು ಪೊಲೀಸ್ ಪೇದೆಯಿಂದ ಯುವಕನ ಮೇಲೆ ಹಲ್ಲೆ ಆಗಿದೆ. ಮನಸ್ಸು ಇಚ್ಛೆ ಹಲ್ಲೆ ಮಾಡಿರುವಂಥ ಘಟನೆ ಇದು. ಈಗ ಧೂಮಪಾನನೋ ಸಿಗರೇಟೋ ಏನಾದರೂ ಆಯಿತು ಅಂತ ಹೇಳಿದ್ರೆ ಅಥವಾ ಸೇದಿದ್ದು ಅಂತ ಆದರೆ ಅಲ್ಲಿ ದಂಡ ಕಟ್ಟಿಸಿಕೊಳ್ಳೋದು ಅಥವಾ ದಂಡವನ್ನು ಕಟ್ಟೋದು ನಿಯಮ ಇರುತ್ತೆ. ಬಟ್ ಬಡಿಯೋದು ಯಾಕೆ ಅಂತ ಧೂಮಪಾನ ಮಾಡಿದ್ದಕ್ಕೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಖಾಕಿ. ಇಬ್ಬರು ಪೊಲೀಸ್ ಪೇದೆಗಳಿಂದ ಯುವಕನ ಮೇಲೆ ಹಲ್ಲೆ ಆಗಿದೆ. ಮನಸ್ಸು ಇಚ್ಛೆ ಹಲ್ಲೆ ನಡೆಸಿರುವಂಥ ಇಬ್ಬರು ಪೊಲೀಸ್ ಪೇದೆಗಳು ಮೆಜೆಸ್ಟಿಕ್ನ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ಜೂನ್ 12 ಮಧ್ಯರಾತ್ರಿ 11 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಹಲ್ಲೆ ಮಾಡಿರುವಂಥ ಪೊಲೀಸರ ವಿರುದ್ಧ ಈಗ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಮೆಜೆಸ್ಟಿಕ್ನ ಅಂಡರ್ ಪಾಸ್ ಇದೆಯಲ್ಲ, ಅಲ್ಲಿ ಪೊಲೀಸರವರು ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆ ಸಂಬಂಧ ಅಲ್ಲಿ CC ಕ್ಯಾಮ್ರಾ ಏನಿದೆಯಲ್ಲ ಅದರಲ್ಲಿ ಸೆರೆ ಸಿಕ್ಕಿರುವಂಥ ದೃಶ್ಯವಳಿ ಇದು. ಸೊ ಧೂಮಪಾನಕ್ಕೆ ದಂಡ ವಿಧಿಸೋದು ಸಾಮಾನ್ಯ, ಆದರೆ ನಾಯಿಯಂತೆ ಎಳೆದಾಡಿ ಈ ರೀತಿಯಾಗಿ ಹಲ್ಲೆ ಮಾಡೋದು ಎಷ್ಟು ಸರಿ ಅಂತ ಇಬ್ಬರು ಪೊಲೀಸ್ ಪೇದೆಗಳ ನಡೆಯ ವಿರುದ್ಧ ಈಗ ಆಕ್ರೋಶ ಕೇಳಿ ಬರ್ತಾ ಇದೆ. ಸಾರ್ವಜನಿಕ ಸ್ಥಳದಲ್ಲಿ ಹಲ್ಲೆ ಮಾಡಿರುವಂಥ ಪೊಲೀಸರ ವಿರುದ್ಧ ಕ್ರಮ ಯಾವಾಗ ಅಂತೇಳಿ ಕರ್ನಾಟಕ ಕಾರ್ಮಿಕ ಪರಿಷತ್ತು ಅಧ್ಯಕ್ಷರಾಗಿರುವಂಥ ರವಿ ಶೆಟ್ಟಿ ಬೈಂದೂರು ಪ್ರಶ್ನೆಯನ್ನು ಹಾಕ್ತಿದ್ದಾರೆ. ಇಂಥವರ ಮೇಲೆ ಯಾವಾಗ ಕ್ರಮ ಆಗತ್ತೆ ಅಂಥೇಳಿ. ಈಗ ಸಿಗರೇಟ್ ಸೇದಿದ್ದೋ ಅಥವಾ ಏನೋ ಮಾಡ್ತಿದ್ದೋ ಅದಕ್ಕೆ ನಿಯಮ ಇರುತ್ತೆ. ಧೂಮಪಾನ ಮಾಡಿದ್ದಕ್ಕೆ ಇಂತಿಷ್ಟು ಅಂತ ನಿಯಮ ಇರುತ್ತೆ, ಅದಕ್ಕೆ ನಿಯಮ ಕಟ್ಸ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಇಬ್ಬರು ಸೇರಿಕೊಂಡು ಒಬ್ಬ ಯುವಕನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದರೆ ಇವರು ಕೇಳಿದಷ್ಟು ಹಣ ಕೊಟ್ಟಿಲ್ಲ ಅಂತನಾ?